ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ರೊಟ್ಟಿಕಲ್ ರೆಸಾರ್ಟನ್ನು ತೋರಿಸ್ಕೊಂಡು ಬರ್ತೀನಿ. ಇಲ್ಲಂತೂ ಆ್ಯಂಬಿಯನ್ಸ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬೋದು, ಊಟ ಅಂತೂ ಅದ್ಭುತವಾಗಿರುತ್ತೆ. ಇದು ಸಕಲೇಶ್ಪುರದ ಹತ್ರ ಇರೋವಂಥದ್ದು. ಒಂದು ಬೆಸ್ಟ್ ಹೋಮ್ ಸ್ಟೇನ ನೀವು ಹುಡುಕ್ತಾ ಇದ್ದೀರಾ, ಮತ್ತು ಟ್ರೆಕ್ಕಿಂಗ್ ಮಾಡಬೇಕು, ಮತ್ತು ನೇಚರ್ ಮಧ್ಯೆ ಇರಬೇಕು, ಬೆಟ್ಟಗಳ ಮಧ್ಯೆ ಇರಬೇಕು ಅನ್ನೋವಂಥವ್ರು ಇಲ್ಲಿ ಆರಾಮಾಗಿ ಹೋಗಿ ಸ್ಟೇ ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಜಿಪ್ಲೈನರ್ ಇದೆ, ಬೋಟಿಂಗ್ ಕೂಡ ಇದೆ. ಎಷ್ಟೊತ್ತಾರು ಆಟಾಡಿ ಯಾರು ಎದ್ದು ಬನ್ನಿ ಅಂತ ಅನ್ನೋದಿಲ್ಲ. ಮತ್ತು ಸ್ವಿಮ್ಮಿಂಗ್ ಪೂಲು ಕೆಸರು ಥರ ಇರುತ್ತಲ್ವ, ಆ ಥರ ಗುಂಡಿ ತೆಗೆದುಬಿಟ್ಟು ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ನಾರ್ಮಲ್ ಕೆರೆಯಲ್ಲಿ ನಿಮಗೆ ಈಜಾಡ್ದಂಗೆ ಆಗುತ್ತೆ. ಮಧ್ಯದಲ್ಲಿ ದಾರ ಹಾಕಿದ್ದಾರೆ. ಮತ್ತು ರಾತ್ರಿ ಹೊತ್ತು ಫೈರಿಂಗ್ ಮಾಡಿಕೊಡಿ ಅಂತ ಅಂದ್ರೂ ಕೂಡ ಎಕ್ಸ್ಟ್ರಾ ಫೈರಿಂಗ್ ಮಾಡಿಕೊಡ್ತಾರೆ. ಎಕ್ಸ್ಟ್ರಾ ಫುಡ್ನ ಆರ್ಡ್ರ್ ಮಾಡ್ಕೊಬೋದು. ಪಕ್ಕಾ ನಮಗೆ ಸಕಲೇಶ್ಪುರದ ಸ್ಟೈಲು, ಮಲೆನಾಡು ಸ್ಟೈಲಲ್ಲಿ ನಿಮಗೆ ಸಿಗುತ್ತೆ ಊಟ. ರೊಟ್ಟಿಯಿಂದ ಹಿಡಿದು ಒಳ್ಳೆ ಚಟ್ನಿಯಿಂದ ಹಿಡಿದು ನಾನ್ ವೆಜ್ ಕಾಂಬೋ ಆಗಿರ್ಬೋದು, ವೆಜ್ ಕಾಂಬೋ ಆಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ನಾನಿವಾಗ ಮಾರ್ನಿಂಗ್ ಎದ್ದು ಹೋಗ್ತಾ ಇರೋವಂಥದ್ದು. ಅದಾದಮೇಲೆ ನಾವು ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಅದನ್ನೆಲ್ಲ ತೋರಿಸ್ತೀನಿ ನಾನು. ಇಲ್ಲಿ ಮಾರ್ನಿಂಗು ಸಖತ್ತಾಗಿರುತ್ತೆ. ಹಂಗೆ ನೀವು ಸೌಂಡನ್ನು ಕೇಳಿಸ್ಕೊಳ್ಳಿ ಬ್ಯಾಕ್ಗ್ರೌಂಡಲ್ಲಿ. ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಕಾಡಿನ ಮಧ್ಯೆ ಇರೋದ್ರಲ್ವ, ಹಾಗಾಗಿ ಇದು ಲೆಮನ್ ಗ್ರಾಸು. ಆ ಥರ ತುಂಬ ಫ್ಲವರ್ಸ್ಗಳೆಲ್ಲ ಹಾಕಿದ್ದಾರೆ. ಇದೆಲ್ಲ ಆರ್ಕಿಡ್ ಆಗಿರ್ಬೋದು. ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸನ್ರೈಸ್ ಹತ್ರ ಹೋಗಬೇಕಾದ್ರೆ ಹಂಗೆ ಈ ಪಾತಲ್ಲಿ ಹೋಗ್ತಾ ಇದ್ದರೆ ಈ ಗ್ರೀನರಿ ಆಗಿರ್ಬೋದು, ಮತ್ತು ಸುತ್ತ ಬೆಟ್ಟಗಳು ನೋಡ್ತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಇದು ನೋಡಿ, ಲೋಟಸ್ ಥರನೇ ಇದೆ ಫ್ಲವರು. ಆದರೆ ಇದು ಶೋ ಗಿಡ. ನಾನಂತೂ ಈ ಗಿಡನ ಎಲ್ಲೂ ಕೂಡ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ. ನನಗೆ ಇಷ್ಟ ಆಗ್ಬಿಟ್ಟು ಒಂದು ಫ್ಲವರ್ನ ಅವ್ರ ಹತ್ರ ಕೇಳಿಬಿಟ್ಟು, ಒಂದು ಬಿದ್ದೋಗಿತ್ತು ಫ್ಲವರ್, ಅದನ್ನು ಎತ್ಕೊಬಂದಿದ್ದೆ. ಒಂದು 2 ವೀಕ್ಸ್ ಏನೋ ಇಟ್ಟಿದ್ದೆ ಹಂಗೆ ನಾನು ಒಂದು ಬೌಲಲ್ಲಿ ಹಾಕಿ. ಅಷ್ಟು ಚೆನ್ನಾಗಿತ್ತು. ಈಗ ಹಂಗೆ ಸುಮ್ಮನೆ ಹಂಗೆ ನೇಚರ್ ವಾಕ್ ಹಂಗೆ ಹೋಗ್ತಾ ಇದ್ದೀನಿ. ಟ್ರೆಕ್ಕಿಂಗು ಕೂಡ ಬೆಳಗ್ಗೆ ಬೇಗ ಇದ್ದರೆ ಕರ್ಕೊಂಡು ಹೋಗ್ತಾರೆ. ನಾನು ಮಗು ಸಣ್ಣದಲ್ವ ಅಂತ ನಾನೊಬ್ಬಳು ಹೋಗಲಿಲ್ಲ, ನನ್ನ ಫ್ಯಾಮಿಲಿಯವರೆಲ್ಲ ಹೋಗಿದ್ದರು. ತುಂಬ ಚೆನ್ನಾಗಿತ್ತಂತೆ ಟ್ರೆಕ್ಕಿಂಗು. ಇಲ್ಲಿ ಉಯ್ಯಾಲೆ ಆಗಿರ್ಬೋದು, ಮತ್ತು ಸ್ವಿಂಗು, ದೊಡ್ಡದು ಸ್ವಿಂಗ್ಗಳಿದೆ, ಮತ್ತು ಬೋಟ್ಗಳಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈವನ್ ನಮ್ಮ ಗೋಲು ಕೂಡ, ಪಾಪುನೂ ಕೂಡ ತುಂಬ ಎಂಜಾಯ್ ಮಾಡ್ತು. ನನಗಲ್ಲಿ ರಾತ್ರಿ ಮಾಡಿದ್ದು ಚಿಕನ್ ಒಂದು ಸುಕ್ಕ ಅಂತ ಮಾಡಿದ್ರು, ಗೀ ರೋಸ್ಟ್ ಥರ, ತುಂಬ ಚೆನ್ನಾಗಿತ್ತು. ಬೇಕು ಅಂತ ಎಕ್ಸ್ಟ್ರಾ ಕೇಳಿ ಹಾಕಿಸ್ಕೊಂಡೆ. ಅಷ್ಟು ಸುಂದರವಾಗಿತ್ತು. ಇದು ನಾವು ಫೈರಿಂಗ್ ಮಾಡ್ತೀವಿ ಅಂತ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಫೈರಿಂಗ್ ಮಾಡ್ಬೋದು ವಿತ್ ಫ್ಯಾಮಿಲಿ ಮೆಂಬರ್ಸ್. ಇದಕ್ಕೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಈಗ ನಮ್ಮ ಡ್ಯಾಡಿ ಜೋಕಲ್ಲಿ ಆಡ್ತಾ ಇದ್ದಾರೆ. ಅವರಿಗಂತೂ ಏಜ್ ಆದರೂ ಕೂಡ ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟು. ನಾನು ಇದಾಡ್ತೀನಿ ಅಂತ. ಅವ್ರನ್ನ ನೋಡಿ ನಮಗೂ ಕೂಡ ಜೋಶ್ ಬರುತ್ತೆ. ಇಲ್ಲಿ ಈ ಥರ ನಾವು ಬಿಚ್ಬಿಟ್ಟು ಬಂದಿದ್ರೆ ಆಗೋದು ಶಾರ್ಟ್ಸ್ ಹಾಕೊಂಡು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ನಾವು ಈಜಾಡ್ಬೋದು. ಲೈಫ್ ಸೇವಿಂಗ್ ಜಾಕೆಟ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಹಾಕ್ಕೊಂಡು ಮಾಡಿದ್ರೆ ಬೆಟರು ಅಂತ ಅನಿಸುತ್ತೆ. ಒಬ್ರೊಬ್ಬರಿಗೆ ಅದು ಆಳ ಅಂತ ಅನ್ನಿಸ್ಬೋದು, ತುಂಬ ಡೀಪ್ ಇದೆ ಅಂತ ಅನ್ನಿಸ್ಬೋದು. ಸೊ ನನಗೂ ಕೂಡ ಉಯ್ಯಾಲೆ ಆಡೋಕ್ಕೆ ತುಂಬ ಇಷ್ಟ. ಉಯ್ಯಾಲೆ ಆಡ್ತೀನಿ. ಹೆದರಿಕೆ ಆಗ್ತಿತ್ತು, ಅದು ತುಂಬ ಸ್ಲೋಪ್ ಆಗಿತ್ತು. ಸೊ ಈ ಕಡೆ ನಮ್ಮ ಗೋಲು ಇಲ್ಲ ಆಟ ಆಡ್ತಾ ಇದ್ರು ಅವರು. ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 3 ಗಂಟೆ ಬಂತು. ಚೆನ್ನಾಗಿ ಆಟಾಡಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಸುಸ್ತಾಗ್ತಾ ಇತ್ತು. ಮಧ್ಯಾಹ್ನದ ಊಟ ಅಂತೂ ತೋರಿಸಿದ್ನಲ್ಲ, ರೊಟ್ಟಿ ಆ ಥರದ್ದು ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ತಿಂದಿದ್ವಿ. ಫಿಶ್ಶಿಂದು ಕೂಡ ಊಟ ಬೇಕು ಅಂದರೆ ಫಿಶ್ಶಿಂದು ಊಟನೂ ಸಿಗುತ್ತೆ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಫಿಶ್ ಫ್ರೈ ಮಾತ್ರ ಕೊಡ್ತಾರೆ, ಸಖತ್ತಾಗಿರುತ್ತೆ. ಹೋದಾಗ ಮಾತ್ರ ಡೆಫಿನೆಟ್ಲಿ ಟ್ರೈ ಮಾಡಿ. ಮತ್ತು ಗೀ ರೋಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈಗ ನಾವು ತೆಪ್ಪದ ಮೇಲೆ ಹೋಗ್ತಾ ಇದ್ದೀವಿ. ಜಿಪ್ಲೈನರೆಲ್ಲ ಹೋಗ್ಬಿಟ್ಟು ಬಂದ್ವಿ, ಅದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಮತ್ತು ನಮ್ಮ ಅಥರ್ವ ಬೋಟಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗೋಣ ಅಂದ್ಕೊಂಡೆ. ನನ್ನ ಗೋಲು ಬಿಡಲಿಲ್ಲ. ಅವ್ರಿಗೆ ಅವ್ರ ಅಪ್ಪನೇ ಬೇಕು. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಹೋಗೋಕ್ಕಾಗಲಿಲ್ಲ. ನಾನು ಮತ್ತು ಅಥರ್ವ ಹೋಗ್ತಾ ಇದ್ದೀವಿ ಬೋಟಲ್ಲಿ. ಏನೋ ಒಂಥರ ಚೆನ್ನಾಗಿರುತ್ತೆ. ನಾವೇ ಓಡಿಸ್ಕೊಂಡು ಹೋಗ್ಬೋದಿತ್ತು. ನಂಗೆ ಸ್ವಲ್ಪ ಹೆದರಿಕೆ, ಹಾಗಾಗಿ ನೀವೇ ಓಡಿಸಿ ಅಂತ ಓಡಿಸ್ತಾರಲ್ಲ ಅವ್ರಿಗೆ ಕೊಟ್ಟಿದ್ದೆ. ನೋಡಿ ಇಲ್ಲಿ ನಮ್ಮ ಗೋಲು ಏನು ಎಂಜಾಯ್ ಮಾಡ್ತಾ ಇದ್ದಾನೆ. ಇಲ್ಲಂತೂ ಈ ಥರ ಹಗ್ಗ ಇಟ್ಕೊಂಡು ಜೋತಾಡೋ ಥರದ್ದೆಲ್ಲ ಇತ್ತು, ಅದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆ, ಅದೊಂಚೂರು ಆಟ ಆಡೋಣ ಅಲ್ಲಿ. ಈ ಥರದ ಪ್ಲೇಸಿಗೆ ಒಂದು ವರ್ಷಕ್ಕೆ ಒಂದ್ಸಲ ಹಾಯ್ ಮೇಡಮ್ ಇಲ್ಲಿ ನೋಡಿ ಆಗಿರುತ್ತೆ. ಅದೇ ಮನೆ, ಅದೇ ಅಡುಗೆ, ಅದೇ ಇದು ಸ್ವಲ್ಪನಾದ್ರು
ರಿಲ್ಯಾಕ್ಸೇಷನ್ ಹೋಗಿ. ಮೈಂಡ್ ಚೇಂಜ್ ಆಗೋಕ್ಕೋಸ್ಕರ ಇಂಥ ಕಡೆ ಇವ್ರ ಮೋಜ ನೋಡ್ರ ಅಮ್ಮ ಅಪ್ಪ ಮಗಂದು. ಮತ್ತೆ ರೇಟು ಕೂಡ ರೀಸನಬಲ್ ಆಗೇ ಇದೆ ಅಂತ ಏನು ರೇಟ್ ಇಲ್ಲ, ಚೆನ್ನಾಗಿದೆ. ಟ್ರೆಕ್ಕಿಂಗ್ ಇಂದ ಹಿಡಿದು ಓಲ್ ಪ್ಯಾಕೇಜ್ ಇರೋದ್ರಿಂದ ಒಂಥರ ತುಂಬ ಚೆನ್ನಾಗಿದೆ. ಮತ್ತು ಪಾತ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ. ತುಂಬ ಫೈರಿಂಗ್ ಕ್ಯಾಂಪ್ಗಳಿದೆ ಮತ್ತು ಅದನ್ನೆಲ್ಲ ನೀವು ನೋಡಿಕೊಂಡು ಚೂಸ್ ಮಾಡ್ಬೋದು. ಮತ್ತು ರಾತ್ರಿ ಹೊತ್ತಿಗೆ ನೀವು ಏನಾದ್ರು ಬೇರೆ ಬೇರೆ ಎಕ್ಸ್ಟ್ರಾ ನಿಮಗೆ ಸೈಡ್ ಡಿಶಸ್ ಬೇಕು ಮತ್ತು ಎಕ್ಸ್ಟ್ರಾ ಏನಾದ್ರು ಡ್ರಿಂಕ್ಸ್ ಆ ಥರದ್ದು ಏನಾದ್ರು ಬೇಕು ಅಂತಂದರೆ ನೀವು ಹೇಳ್ಕೊಬೋದು ಅವರಿಗೆ, ಅವರು ತರಿಸ್ಕೊಡ್ತಾರೆ. ಸೊ ಈಗ ನಮ್ಮ ಗೋಲು ಮತ್ತು ಇವರೆಲ್ಲ ಹೋಗ್ಬಿಟ್ಟು ಬಂದ್ರಲ್ಲ, ಮತ್ತೆ ಇನ್ನೊಂದು ಹುಷಾರು ಮಗ. ಆಗಲ್ಲ, ಮಗು ಹಿಡ್ಕೊಂಡು ಓಡ್ಸಕ್ಕಾಗಲ್ಲ. ನಮ್ಮ ತಮ್ಮ ಮತ್ತು ನಮ್ಮಮ್ಮ ಹೋಗಿದ್ದರು ತೆಪ್ಪದ ಮೇಲೆ. ಅವರಂತೂ ಏನು ಎಂಜಾಯ್ ಮಾಡ್ತಾವ್ರು ನೋಡಿ ಇಲ್ಲಿ. ನೆಕ್ಸ್ಟು ನಾನು ಕೂಡ ಅದೇ ಥರನೇ ಸುತ್ತೋ ಥರದ್ರಲ್ಲಿ ತೆಪ್ಪದ ಮೇಲೆ ಹೋಗಿದ್ದೆ, ಅದು ತುಂಬ ತಲೆ ಕೆಡ್ತಾ ಇತ್ತು. ನೆಕ್ಸ್ಟ್ ಇವಾಗ ರಾತ್ರಿ ಊಟಕ್ಕೆ ಬಂದ್ವಿ. ಚಿಕನ್ ಗ್ರೇವಿ ಮತ್ತು ಚಿಕನ್ದು ಗೀ ರೋಸ್ಟ್ ಎಲ್ಲ ಮಾಡಿದರು. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಮತ್ತೆ ಕೇಳಿ ಹಾಕಿಸ್ಕೊಂಡೆ. ಅಕ್ಕಿ ರೊಟ್ಟಿ ಅಂತೂ ಪಕ್ಕ ಮಲೆನಾಡು ಸ್ಟೈಲಲ್ಲಿ ಮಾಡ್ತಾರಲ್ಲ, ಉಬ್ಬಿರೋ ಥರದ್ದು ಆ ಥರ ಇತ್ತು ನೋಡಿ. ಎಂಟ್ರೆನ್ಸು ಎಷ್ಟು ಚೆನ್ನಾಗಿದೆ, ಇನ್ನೊಂದ್ಸಲಿ ನೋಡೋಣ ಅಂತ ಅನಿಸುತ್ತೆ. ಇಲ್ಲಂತೂ ನೋಡಿ ಎಲ್ಲ ಮರದಲ್ಲೇ ಡಸ್ಟ್ಬಿನ್ ಎಲ್ಲ ಮಾಡಿದ್ದಾರೆ, ನೋಡೋಕೆ ಖುಷಿ ಆಯಿತು. ನಾವು ನಾರ್ಮಲಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಇಲ್ಲ ಡಬ್ಬಗಳು ಯೂಸ್ ಮಾಡ್ತಾರೆ. ಎಲ್ಲ ನೀಟಾಗಿ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಇಲ್ಲಿ ನಾವು ಹೋಗಬೇಕಾದ್ರೆ ನಮ್ಮದು ರಿವ್ಯೂ ಏನಿರುತ್ತೆ ಬರೆದ್ಬಿಟ್ಟು ಹೋಗಬೇಕಾಗುತ್ತೆ. ಇದು ನೋಡಿ ಕಾಫಿ ಗಿಡದಲ್ಲಿ ಮಾಡಿರೋ ಅಂಥದ್ದು ಸ್ಟ್ಯಾಂಡ್ ಇದು. ಇಲ್ಲೆಲ್ಲ ಸಿಕ್ಕಿರೋ ಅಂಥದ್ದು, ಕಾಡಲ್ಲಿ ಸಿಕ್ಕಿರೋ ಅಂಥದ್ದು ಬೋಟ್ಗಳಾಗಿರ್ಬೋದು, ಮತ್ತು ಫಿಶ್ನೂ ಕೂಡ ಸಾಕಿದ್ದಾರೆ ಇದರೊಳಗಡೆ. ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ಒಂದು ಹಣಬೆ ಬಿಟ್ಟಿರೋದು ಅದು ಹಂಗೆ ಬಿಟ್ಟಿದ್ದಾರೆ, ಒಂಥರ ನ್ಯಾಚುರಲ್ ಫೀಲಿಂಗ್ ಬರುತ್ತಲ್ಲಿ. ಇದೆಲ್ಲ ಕಾಡು ಗಿಡಗಳು, ಕಾಡಿನ ಶೋ ಪ್ಲ್ಯಾಂಟ್ ಥರ ಅನಿಸುತ್ತೆ, ಅದು ಕಾಡು ಗಿಡಗಳು. ಇದಂತೂ ನೋಡಿ ಇದು ಒಳ್ಳೆ ಲೆಗ್ ಪೀಸ್ ಥರ ಕಾಣ್ತಿದೆ, ಒಂಥರ ಚೆನ್ನಾಗಿತ್ತು. ನೀವು ಒಮ್ಮೆ ಈ ಜಾಗನ ಭೇಟಿ ಮಾಡಿ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನಗಂತೂ ಇದು ಮೋಸ್ಟ್ ಮೆಮೊರೇಬಲ್ ಡೇ ಅಂತಲೇ ಅನ್ಬೋದು. ಸಖತ್ತಾಗಿತ್ತು ನೋಡಿ. ಫುಡ್ಡೆಲ್ಲ ನೀಟಾಗಿ ಇಟ್ಟಿರ್ತಾರೆ, ನಮ್ಗೆ ಎಷ್ಟು ಬೇಕಷ್ಟು ಕೇಳ್ಬಿಟ್ಟು ಹಾಕಿಸ್ಕೊಬೋದು. ಮಕ್ಕಳು ಕರ್ಕೊಂಡೋದ್ರೆ ಎಕ್ಸ್ಟ್ರಾ ಏನಾದ್ರು ನಿಮಗೆ ಏನಾದ್ರು ಬಿಸಿನೀರು ಬೇಕು ಅಂದ್ರೂ ಮಾಡಿಕೊಡ್ತಾರೆ, ಏನಾದ್ರು ಬೇಕು ಅಂದ್ರೂ ಮಾಡಿಕೊಡ್ತಾರೆ ಎಕ್ಸ್ಟ್ರಾನ. ಸೊ ಅಂತೂ ಇಂತೂ ನಾವು ಒಳ್ಳೆ ಒಂದು ಟ್ರಿಪ್ ಮುಗಿಸ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್.